ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿವತ್ತು ಬಾಗಲಕೋಟೆ ಜಿಲ್ಲೆಯಿಂದ ಅಂದರೆ ಬಾಗಲಕೋಟೆ ಸಿಟಿ ಏನೈತಿ, ಆ ಸಿಟಿಯಿಂದ ಸುಮಾರು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 10 ಕಿಲೋಮೀಟರ್. ಸೊ 10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಕಿರ್ಸೂರು ಅಂತೇಳಿ ಒಂದು ಗ್ರಾಮ ಇದೆ. ಆ ಗ್ರಾಮದೊಳಗಿದ್ದೀವಿ. ಇಲ್ಲಿ ನಾವು ಕಿರ್ಸೂರು ಕೋಣಮ್ಮ ಅಂಥೇಳಿ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನೀವು ಕೆಳಗಡೆ ನೋಡ್ಬೋದು, ನೀವೀಗ ಅಲ್ಲಿ ಏನು ಕಾಣ್ತಾ ಇದೆ ಅದು ಕಿರ್ಸೂರು ಗ್ರಾಮ. ಈ ಕಿರ್ಸೂರು ಗ್ರಾಮದ ಟಾಪಲ್ಲಿ ಬೆಟ್ಟ ಏನಿದೆ, ಆ ಬೆಟ್ಟದ ಮೇಲೆ ಕಿರ್ಸೂರು ಕೋಣಮ್ಮ ದೇವಿ ಅಂತ ಹೇಳಿ ಕರೀತಾರೆ. ಸೊ ಸುಮಾರು ಮೆಟ್ಲುಗಳಿದಾವೆ, ನೀವು ನೋಡ್ಬೋದು. ಈಗ ಈ ಥರ ಮೆಟ್ಲುಗಳು ಈ ಮೇಲೆ ಹತ್ತಿ ನಾವು ಮೇಲ್ಗಡೆ ಬಂದು ಆ್ಯಕ್ಚುಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಕೆಳಗಡೆ ಮಾಡಬೇಕಾಗಿತ್ತು, ಬಟ್ ನಮಗೆ ಮಾಡಬೇಕು ವಿಡಿಯೋ ಅಂತೇಳಿ ಒಂದು ಕ್ಲಾರಿಟಿ ಇದ್ದಿಲ್ಲ. ಸೊ ಹೇಗಾದರೂ ಇಲ್ಲಿ ಮಟ್ಟ ಬಂದುಬಿಟ್ಟಿವಿ ಅಂತೇಳಿ ಈಗ ಒಂದು ಕ್ಲಾರಿಟಿಯಾಗಿ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಕೋಣಮ್ಮ ದೇವಿ ಬಗ್ಗೆ ನಮಗೂ ಅಷ್ಟು ಮಾಹಿತಿ ಇಲ್ಲ. ಸೊ ಮೇಲೆ ಯಾರಾದರೂ ಸಿಕ್ಕರೆ ಅವ್ರ ಜೊತೆ ಮಾತನಾಡಿಸಿ ಒಂದು ಮಾಹಿತಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಇವರು ಶಂಕರ್ ಅಂಥೇಳಿ IPS ಮಾಡ್ಬೇಕಂತ ಮಾಡಿದ್ರು, ಆದರೆ ಮಾಡಿಲ್ಲ. ನಾನಂತೂ ನಿಮ್ಮ ಪರಿಚಯ ಐತಿ, ಆದರೂ ನಾನು ಪರಿಚಯ ಹೇಳ್ತೀನಿ. ಪರಿಚಯ ಅದರ ಆದ್ರೆ ಇವ್ರ ಪರಿಚಯ ನೀವು ಹೇಳ್ಕೋದ್ರೆ ನೀವು ಬೇರೆ, ಇನ್ನೊಬ್ರು ಹೇಳೋದು ಬೇರೆ. ಹೌದು, ನೀವು ಹೇಳಿ ಸರ್. ನಮ್ಮ ಸರ್ ಪ್ರವೀಣ್ ಹರ್ಪಾದ್ ಅಂತ, ಜರ್ನಲಿಸ್ಟ್. ನಮಸ್ಕಾರ. MA ರ್ಯಾಂಕರ್ ಇವರು. ಹಾಂ, ಇವ್ರ ಜೊತೆ ನಾವು ಇದ್ದೀವಿ ಸೌಭಾಗ್ಯ, ಒಳ್ಳೆ ಫ್ರೆಂಡ್ಶಿಪ್, ಒಳ್ಳೆ ಬಾಂಡಿಂಗ್ ನಮ್ದು ಇವ್ರಿಗೆ. ಜೊತೆಲೇ ಇರ್ತೀವಿ, ಆದಷ್ಟು ಜೊತೆಲೆ ಬೆಳಗ್ಗಿನ ಸಾಯಂಕಾಲ ಜೊತೆಲೆ ಕೆಲಸ ಮಾಡ್ತೀವಿ. ರೈಟ್. ಸೊ ಇವರು ನಮ್ಮ KTTV ಕ್ಯಾಮ್ರಾಮನ್ ಇವರು, ಸೊ ಶಂಕರ್ ಅಂತ ಹೇಳಿ. ಸೊ ಈ KTTVಯಲ್ಲಿ ಏನು ವರದಿಗಳು ಬರ್ತವೆ ಅವುಗಳನ್ನೆಲ್ಲ ಶೂಟ್ ಮಾಡೋದು ಇವರೇ. ಸೊ ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಅಂತೇಳಿ ರಿವೀಲ್ ಮಾಡಿದ್ದೀವಿ. ಸೊ ಮೇಲೆ ಹೋಗ್ತಾ ಇದೀವಿ. ಈಗ ಇಷ್ಟು ದಿನ ರಿವೀಲ್ ಮಾಡಿದ್ದಿಲ್ಲ. ರಿವೀಲ್ ಅಂದ್ರೆ ಜನ ನೋಡಿದ್ರು, ಬಟ್ ನಮ್ಮ ವ್ಯೂವರ್ಸ್ ನೋಡಿದ್ದಿಲ್ಲ. ಸೊ ಈಗ ಮೇಲ್ಗಡೆ ಹೋಗ್ಬೇಕು ನೋಡ್ರಿ, ಹಿಂಗೆ ಹೆಂಗೈತಲ್ಲ ಹಿಂಗೆ ಹತ್ತು ಹೋಗ್ಬೇಕು. ಸೊ ವೀಕ್ಷಕ ಪ್ರಭುಗಳೇ, ಬಾಗಲಕೋಟೆ ಸುತ್ತಮುತ್ತ ಅನೇಕ ಪ್ರವಾಸಿ ತಾಣಗಳಿದಾವೆ. ಆದ್ರೆ ಅವುಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡುವಂತಹ ಕಾರ್ಯನ ನಾವು KTTVಯಿಂದ ಹಲವಾರು ಬಾರಿ ಮಾಡಿದ್ವಿ. ಯಾಕೆಂತಂದ್ರೆ ಲಾಸ್ಟ್ ಟೈಮ್ ಒಮ್ಮೆ ಐಹೊಳೆನ ಎಕ್ಸ್ಪ್ಲೋರ್ ಮಾಡುವಂತಹ ಕೆಲಸವನ್ನು ಮಾಡಿದ್ವಿ, ಬಟ್ ಇಡೀ ಐಹೊಳೆಯನ್ನು ತೋರಿಸೋದಾಗಲಿಲ್ಲ. ಒಂದು ಸುಮಾರು 10 ಎಪಿಸೋಡ್ ಮಾಡಿದ್ವಿ. ಒಂದು 10 ಎಪಿಸೋಡ್ ಮಾಡಿದ್ವಿ ಮಾಡಿ ಆಮೇಲೆ ಕೈ ಬಿಟ್ವಿ. ಯಾಕೆಂದರೆ ನಾವು ನ್ಯೂಸ್ ಮಾಡುವಂತಹ ಒಂದು ಕೆಲಸ ಮಾಡೋದ್ರಿಂದ ಈ ಲಾಗ್ಗಳನ್ನು ಮಾಡೋದು ತುಂಬ ಕಡಿಮೆ. ಸುಮ್ಮನೆ ಎಲ್ಲೇ ಈ ದೇವಸ್ಥಾನಗಳನ್ನ ನಾವು ತೋರಿಸೋದು ಸುಮ್ಮನೆ ನಮ್ಮ ಹವ್ಯಾಸಕ್ಕಾಗಿ ಮಾತ್ರ. ನಮ್ಮ ಪ್ರೊಫೆಷನ್ ಇರೋದು ಜರ್ನಲಿಸಮ್. ಅದೇ ಜರ್ನಲಿಸಮ್ ಅನ್ನು ಬಿಟ್ಟರೆ ನಮ್ಗೆ ಬೇರೆ ಒಗ್ಗಂಗಲ್ಲ. ಮತ್ತೇನು ಸುಮ್ಮನೆ ನಾವು ಎಲ್ಲೇ ಹೊರಗಡೆ ಬಂದಾಗ ಏನೋ ಒಂದು ಚೇಂಜ್ ಇರಲಿ ಅಂಥೇಳಿ ಈ ಥರ ಲಾಗ್ ಥರ ಮಾಡಿ ನಿಮ್ಗೊಂಥರ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು. ಸೊ ಎಷ್ಟು ಮೆಟ್ಲು ಅದಾವ ರೀ ಶಂಕರ್? ಹೆಚ್ಚು ಕಮ್ಮಿ ನಮಗೂ ಗೊತ್ತಿಲ್ಲ. 600-700 ಒಂದು 500 ಅಂತೂ ಜಾಸ್ತಿ, 500ಕ್ಕಿಂತ ಜಾಸ್ತಿ ಅದಾವ. ಅದ್ರಷ್ಟು ಸಿಮೆಂಟ್ ಮಾಡ್ಯಾರ. ಕೆಲಸ ಮಾಡ್ತಾರೆ. ಈಗ ದೇವಸ್ಥಾನದ ಅಂತ ನಡೆದ ಮಧ್ಯದಲ್ಲಿದ್ದೀವಿ ನಾವು. ಇನ್ನೂ ಇದು ಎಷ್ಟು ಬಂದ್ವಿ, ಇನ್ನೂ ಅದರಷ್ಟು ಅರ್ಧ ಹೋಗ್ಬೇಕು ಮ್ಯಾಗ. ಇದು ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ಆಗ್ಬೇಕಾ? 2 ಕಿಲೋಮೀಟರ್ ಹೋಗಪ್ಪ, ಭಾಳ ಹೈಟೈತಿ. ಇನ್ನೂ ಹೋಗ್ಬೇಕಲ್ಲ ಹೋಗ. ನೀವು ಮ್ಯಾಗೈತಿ ನಡ್ರಿ, ಹೋಗೋಣ ಮ್ಯಾಗ ಹೋಗೋಣ. ಓಕೆ, ಫೈನಲಿ ಕೋಣಮ್ಮ ದೇವಸ್ಥಾನಕ್ಕೆ ನಾವೀಗ ರೀಚ್ ಆಗಿದ್ದೇವೆ. ಸೊ ಮೇಲ್ಗಡೆ ಇನ್ನೇನು ಕೆಲವೇ ಸ್ಟೆಪ್ಗಳು, ಅವುಗಳ ಮೇಲೆ ಹತ್ತಿದ್ರೆ ಕೋಣಮ್ಮ ದೇವಸ್ಥಾನ ಬಂತ್ರಿ. ನೋಡೋಣ ಬರೀ ಹೆಂಗೆ ಏನು ಅವತ್ತು ಊಟ ತಂದಿರ್ತೀವಿ. ಬಾ, ದೇವಸ್ಥಾನ ಭಾರಿ ಐತದ. ಪ್ರಭುಗಳೇ, ಇದು ಕೋಣಮ್ಮ ದೇವಸ್ಥಾನ. ದೇವಸ್ಥಾನದ ಒಳಗಡೆ ಗರ್ಭಗುಡಿ ಇದೆ. ಸೊ ಗರ್ಭಗುಡಿಯಲ್ಲಿ ಕೋಣಮ್ಮ ದೇವಿ ವಿರಾಜಮಾನವಾಗಿದ್ದಾರೆ. ಹೋಗಿ ನೋಡ್ಕೊಂಬರೋಣ. ಓಕೆ.